ನಾಡಿನ ಮಹಾಸ್ವಾಮಿಗಳ ಮಹಾಸಂಗಮ, ದಿನಂಪ್ರತಿ ಪ್ರವಚನಗಳ ಸುರಿಮಳೆ, ಶ್ರೀಗಳಿಗೆ ತುಲಾಭಾರ ಸೇವೆ. ಇದು ಮುಧೋಳ ತಾಲೂಕಿನ ರೂಗಿ ಗ್ರಾಮದಲ್ಲಿ ನಡೆದ 23ನೇ ವೇದಾಂತ ಪರಿಷತ್. ಶ್ರೀ ಸದ್ಗುರು ಬ್ರಹ್ಮಲಿಂಗಾನಂದ ಮಹಾಸ್ವಾಮಿ ಹಾಗೂ ಸದ್ಗುರು ಬ್ರಹ್ಮಲೀನ ಚಂದ್ರಶೇಖರ ಮಹಾಸ್ವಾಮಿಗಳ ಪುಣ್ಯಾರಾಧನೆ ನಿಮಿತ್ತ ವೇದಾಂತ ಪರಿಷತ್ ಹಮ್ಮಿಕೊಳ್ಳಲಾಗಿತ್ತು. ದಿನವೂ ವಿವಿಧ ಮಠಾಧೀಶರಿಂದ ಪ್ರವಚನಗಳು ನಡೆದವು. ಅಡವಿ ಮಠದ ನಿತ್ಯಾನಂದ ಮಹಾಸ್ವಾಮಿಗಳಿಗೆ ಭಕ್ತರು ತುಲಾಭಾರ ಸೇವೆ ಅರ್ಪಿಸಿದ್ರು. ಸೇವೆ ನೋಡಲು ಭಕ್ತಾದಿಗಳ ದಂಡು ಹರಿದು ಬಂದಿತ್ತು. ತಕ್ಕಡಿ ಸೇವೆಯನ್ನು ಓರ್ವ ಭಕ್ತರು ನೋಡಿಕೊಂಡ್ರು. ಇದು ನಮ್ಮ ವೇದಾಂತ ಪರಿಷತ್ತ ವಾಡಿಕೆ ಪದ್ಧತಿ ಅನುಗುಣವಾಗಿ ನಮ್ಮ ಭಾರತೀಯ ಸಂಸ್ಕೃತಿ ಅಂತೇನದ ಅದಕ್ಕನುಗುಣವಾಗಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವುದಕ್ಕಾಗಿ, ತತ್ವ ಚಿಂತನೆ ಮಾಡಿಸುವುದಕ್ಕಾಗಿ, ಜೀವನದ ಸಫಲತೆಯನ್ನು ಕಂಡುಕೊಳ್ಳುವುದಕ್ಕಾಗಿ ನಮ್ಮ ಭಾರತದ ಪುರಾತನರಾಗಿರ್ತಕ್ಕಂಥ ಋಷಿ ಮುನಿಗಳು, ಸಂತರು, ಸಾಧುಗಳು ಹಾಕಿಕೊಂಡು ಬಂದಿರತಕ್ಕಂಥ ಒಂದು ಏಕೈಕ ಮಾರ್ಗ ಇದು ವೇದಾಂತ ಪರಿಷತ್ ಅಂತೇಳಿ. ಹಾಗೆ ನಾವು ಅದಕ್ಕೆ ಅನುಗುಣವಾಗಿ ವರ್ಷಂಪ್ರತಿ ಈ ಜನವರಿ 8 ಮತ್ತು 9, 10 3 ದಿನಗಳ ಪರ್ಯಂತರ ಇಲ್ಲೇ ಪ್ರತಿ ದಿವಸ ಅನ್ನದಾಸೋಹ, ಜ್ಞಾನದಾಸೋಹ ಹೀಗೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಮೂರ್ತಿಗಳ ಅಲಂಕಾರ ಮಾಡಲಾಗಿತ್ತು. ಪೂಜೆ, ಮಂಗಳಾರತಿಗಳ ಅರ್ಪಣೆ ನಡೆಯಿತು. ನಿತ್ಯವೂ ಅನ್ನ ಪ್ರಸಾದದ ವ್ಯವಸ್ಥೆ ಇತ್ತು. 10 ಜನ ಭಕ್ತರಿಗೆ ಅನ್ನ ಪ್ರಸಾದ ತಯಾರಿಸುವಲ್ಲಿ ನಿರತರಾಗಿದ್ರು. ಮಹಿಳಾ ಮತ್ತು ಪುರುಷ ತಂಡದಿಂದ ಭಜನಾ ಗೀತೆಗಳು ನಡೆದವು. ಗ್ರಾಮದ ತುಂಬೆಲ್ಲ ಪಲ್ಲಕ್ಕಿ ಮೆರವಣಿಗೆ ನಡೆಯಿತು. ಎಲ್ಲೆಲ್ಲೂ ಸಂಭ್ರಮ ಮನೆ ಮಾಡಿತ್ತು. ಇನ್ನು 2 ದಿನಗಳ ಪ್ರವಚನ ಕೇಳಲು ಊರಿನ ಪರ ಊರಿನ ಸಾವಿರಾರು ಭಕ್ತಾದಿಗಳು ಭಾಗಿಯಾಗಿದ್ರು. ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಗಳ ಪಾದಪೂಜೆ ಇದೇ ವೇಳೆ ನಡೆಯಿತು. ವಿವಿಧ ವೇಷ ತೊಟ್ಟ ಮಕ್ಕಳಿಂದ ಸಾಂಸ್ಕೃತಿಕ ಮನೋರಂಜನಾ ಕಾರ್ಯಕ್ರಮಗಳು ನಡೆದವು. ಪೂಜ್ಯರಿಗೆ, ಗಣ್ಯರಿಗೆ ಸೇವೆ ನೀಡಿದ ಭಕ್ತಾದಿಗಳಿಗೆ ಸನ್ಮಾನಿಸಿ ಗೌರವಿಸಿದ್ರು. ರನ್ ಟಿವಿ ನ್ಯೂಸ್, ರೂಗಿ.
ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.